ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಇಂಗ್ಲೀಷ್ ವಿಷಯದ ಫಾರ್ಮ್ಯಾಟ್ ಟು ಅಸೆಸ್ಮೆಂಟ್ 1 ಆರ್ FA1 ಎಕ್ಸಾಮ್ಗೆ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡು ಹೋಗಿ, ಕೊನೆವರೆಗೆ ನೋಡಿ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮೊಂದು 8th SA2 ಎಕ್ಸಾಮ್ ಮುಗಿಯೋವರೆಗೆ, ಅನ್ನೋ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಇದೇ ರೀತಿ ನಿಮಗೆ FA1 ಕ್ವಶನ್ ಪೇಪರ್ಗಳು, LBA ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ 8th ಅನ್ನುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು PDF ನಿಮಗೆ ಫ್ರೀಯಾಗಿ ಇದೊಂದು ಚಾನಲ್ ಕೊಡ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಒಂದು ಚಾನಲು ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅವರು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಫಾರ್ಮ್ಯಾಟ್ ಟು ಅಸೆಸ್ಮೆಂಟ್ 1 8th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಇಂಗ್ಲೀಷ್ March 20. ನಿಮಗೆ ಇದೊಂದು ವಿಷಯ ಅಲ್ಲ, ನಿಮಗೆ ಕನ್ನಡ ಹಾಕಿರ್ತೀನಿ, ಇಂಗ್ಲೀಷ್ ಹಾಕಿರ್ತೀನಿ ಮತ್ತು ಎಲ್ಲ ವಿಷಯ ಹಾಕಿರ್ತೀನಿ. ಎಲ್ಲ ವಿಷಯದ ಮೇಲೆ ನಿಮಗೆ FA1 ಎಕ್ಸಾಮ್ಗೆ 1 2 ರಿಂದ 3 ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲನೂ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಯಾವ ಕ್ವಶನ್ಗಳು ರಿಪೀಟ್ ಆಗ್ತವೆ. ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಡೂ ಆ್ಯಸ್ ಡೈರೆಕ್ಟೆಡು ಇವು 8 ಮಾರ್ಕ್ಸಿಗೆ ಕ್ವಶನ್ ಇರ್ತವೆ. 8 ಮಾರ್ಕ್ಸ್ಗೆ ಡೂ ಆ್ಯಸ್ ಡೈರೆಕ್ಟೆಡು ಕ್ವಶನ್ಸ್ ಇರ್ತವೆ. ಕ್ವಶನ್ ನೋಡ್ತಾ ಹೋಗೋಣ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡು ಹೋಗಿ. ಮೊನ್ನೆ ಕ್ವಶನ್ನು, ರಾಮನ್ ವಾಸ್ ಎ ಕೈಂಡ್ ಮ್ಯಾನ್, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್. ನೋಡಿ, ಇಲ್ಲಿ ಅವರು ಯಾವೆಲ್ಲ ಗ್ರಾಮರ್ ಟಾಪಿಕ್ ಕೇಳಿದರೆ ಆ ಟಾಪಿಕ್ನ ಚೆನ್ನಾಗಿ ಓದ್ಕೊಂಡಿರಿ ನೀವು. ಯಾಕಂದರೆ ಆ ಟಾಪಿಕ್ ಮೇಲೆ ನಿಮ್ಮ ಕ್ವಶನ್ ರೈಸ್ ಆಗ್ತವೆ ಎಕ್ಸಾಮ್ನಲ್ಲಿ. ಆಪ್ಷನ್ A ನೌನ್, ಆಪ್ಷನ್ B ವರ್ಬ್, ಆಪ್ಷನ್ C ಅಡ್ಜೆಕ್ಟಿವ್, ಆಪ್ಷನ್ D ಆ್ಯಡ್ವರ್ಬ್. ಇಲ್ಲಿ ಕೈಂಡ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ C ಆಡ್ಜೆಕ್ಟಿವ್ ಆಗ್ತದೆ. ಆಡ್ಜೆಕ್ಟಿವ್ ಸರಿಯಾದ ಉತ್ತರ. ಅದೇ ರೀತಿ ನಿಮಗೆ ಬೇರೆ ಕ್ವಶನ್ಗಳಲ್ಲಿ ನಿಮಗೆ ವರ್ಬ್ ಕೇಳ್ಬೋದು, ಆ್ಯಡ್ವರ್ಬ್ ಕೇಳ್ಬೋದು. ಒಟ್ಟಿನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕ್ವಶನು ಕೇಳ್ತಾರೆ 1 ಮಾರ್ಕ್ಸ್ಗೆ. ಇನ್ನು ಕ್ವಶನ್ ನಂಬರ್ 2 ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್. ಆ ಪಾಸಿಬಲ್ ವರ್ಡ್ಗೆ ನಾವು ಸರಿಯಾದ ಪ್ರಿಫಿಕ್ಸನ್ನು ಬರೀಬೇಕು. ಏನಾಗ್ತದೆ, ಪಾಸಿಬಲ್ಗೆ ಪ್ರಿಫಿಕ್ಸು, ಪಾಸಿಬಲ್ ಅಂದರೆ ಸಫಿಕ್ಸು, ನಾವೇನು ಮಾಡಬೇಕು, ಪ್ರಿಫಿಕ್ಸ್ ಮಾಡಬೇಕು. ಆಪ್ಷನ್ B IM ಅಂದರೆ ಎಮ್ ಅನ್ನೋದು ಸರಿಯಾದ ಉತ್ತರ. ಪಾಸಿಬಲ್, ಇಂಪಾಸಿಬಲ್. ಇನ್ನು ಕ್ವಶನ್ ನಂಬರ್ 3, ಫಿಲ್ ದ ಕರೆಕ್ಟ್ ಹೋಮೋಫೋನ್ಸ್ ಕೇಳಿದ್ದಾರೆ. ಸೊ ನೋಡಿ, ದೇ ಡ್ಯಾಶ್ ಸಿ ಅಂತ ಕೊಟ್ಟಿದ್ದಾರೆ, ದ ಡ್ಯಾಶ್ ಎವ್ರಿ ಮಾರ್ನಿಂಗ್. ಆನ್ಸರ್ ನೋಡಿ, ದೇ ಸಿ, ದ ಸಿಯ, ಎವ್ರಿ ಮಾರ್ನಿಂಗ್. ಒಂದನೇದು SEE, ಇನ್ನು ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ಸು SEA. ಅರ್ಥ ಆಯ್ತಾ? ದೇ ಸಿ ಅಂದರೆ ಅವ್ರು ನೋಡಿದರು. ಏನೇನು ನೋಡಿದರು? ಸಿಯ ಎವ್ರಿ ಮಾರ್ನಿಂಗ್. ಅವರಿನ ಸಮುದ್ರವನ್ನು ಎವ್ರಿ ಮಾರ್ನಿಂಗ್ ನೋಡ್ತಾರೆ. ನಿಮಗೆ ಗೊತ್ತಿರಬೇಕು ಸಿ ಅಂದರೆ ಏನು, ಸಿ ಅಂದರೆ ಗೊತ್ತಿರಬೇಕು. ಎರಡು ಕೂಡ ಉಚ್ಚಾರ ಒಂದೇ ಆಗ್ತವೆ. ಸಿ ಅಂತ ಉಚ್ಚಾರ ಆಗ್ತವೆ. ನಿಮಗೆ ಗೊತ್ತಾಗಲಿ ಅಂತ ನಾನು ಸಿ ಅಂತ ಉಚ್ಚಾರ ಮಾಡಿದ್ದೀನಿ. ಆದರೆ ಆ್ಯಕ್ಚುಲಿ ಏನಂತ ಉಚ್ಚಾರ ಆಗ್ತವೆ, ಎರಡು ಕೂಡ ಸಿ ಅಂತ ಉಚ್ಚಾರ ಆಗ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 4, ದ ಸಿನೋನಿಯಮ್ ಆಫ್ ದ ವರ್ಡ್. ಯಾವ ವರ್ಡು? ಗ್ಯಾದರ್ ಈಸ್. ಗ್ಯಾದರ್ ಏನಾಗ್ತದೆ? ಇದು ಆಪ್ಷನ್ B ಕಲೆಕ್ಟ್ ಆಗ್ತದೆ. ಕಲೆಕ್ಟ್ ಸರಿಯಾದ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 5, ದ ಆ್ಯಂಟೋನಿಯಮ್ ಆಫ್ ದ ವರ್ಡ್ ಸ್ವೀಟ್ ಈಸ್. ಸ್ವೀಟ್ ವರ್ಡ್ನ ಆ್ಯಂಟೋನಿಯಮ್ ಕೇಳಿದ್ದಾರೆ, ಅಂದರೆ ವಿರುದ್ಧಾರ್ಥಕ ಪದ. ಏನಾಗ್ಬೋದು? ಆಪ್ಷನ್ B ಬಿಟರ್ ಸರಿಯಾದ ಉತ್ತರ. ತುಂಬ ಜನ ಮಾಡ್ತಾರಾ, ಅನ್ಸ್ವೀಟ್ ಅಂತ ಬರೀತಾರಾ, ಸ್ವೀಟರ್ ಅಂತ ಬರೀತಾರಾ. ಅಲ್ಲ, ಸ್ವೀಟಿಗೆ ಆ್ಯಂಟೋನಿಯಮ್ ಏನು? ಬಿಟ್ಟರು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 6, ಚೂಸ್ ದ ಕೌಂಟೇಬಲ್ ನೌನ್ಸ್ ಫ್ರಮ್ ಈಚ್ ಗ್ರೂಪ್. ಕೌಂಟೇಬಲ್ ನೌನ್ಸ್ ಕೇಳಿದ್ದಾರೆ, ಟ್ರೂತ್, ಫ್ರೆಂಡ್ಸ್, ಏರ್, ಸ್ಟಾರ್ಸ್. ಇಲ್ಲಿ ನಾವು ಏನನ್ನ ಕೌಂಟ್ ಮಾಡ್ಬೋದು? ಟ್ರೂತ್, ಸತ್ಯವನ್ನು ಯಾವತ್ತೂ ಕೌಂಟ್ ಮಾಡೋಕ್ಕಾಗೋದಿಲ್ಲ. ಸತ್ಯ ಮತ್ತು ಸುಳ್ಳು ಇವನ್ನ ಯಾವತ್ತೂ ನಾವು ಕೌಂಟನ್ನು ಮಾಡೋಕ್ಕಾಗೋದಿಲ್ಲ. ಇನ್ನು ಫ್ರೆಂಡ್ಸು, ಇದನ್ನು ಕೌಂಟ್ ಮಾಡ್ಬೋದು. ಒಂದು 5 ಫ್ರೆಂಡ್ಸು, 10 ಫ್ರೆಂಡ್ಸು ಅಥವಾ 2 ಫ್ರೆಂಡ್ಸು, ಈ ರೀತಿ ನಾವು ಕೌಂಟ್ ಮಾಡ್ಬೋದು. ಆಯ್ತಾ? ಇದು ಗುಂಪು, ಸ್ನೇಹಿತರ ಗುಂಪನ್ನು ಕೌಂಟ್ ಮಾಡ್ಬೋದು. ಅದರಿಂದ ಫ್ರೆಂಡ್ಸ್ ಅನ್ನೋದು ಕೌಂಟೇಬಲ್ ನೌನ್ಸು. ಇನ್ನು ಏರ್, ಗಾಳಿಯನ್ನು ಯಾವ ಥರ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಗಾಳಿಯನ್ನು ನಾವು ಕೌಂಟ್ ಮಾಡೋಕ್ಕಾಗೋದಿಲ್ಲ. ಕೌಂಟ್ ಮಾಡೋದು 1 2 ರೀತಿ ಕೌಂಟ್ ಮಾಡುವ ವರ್ಡನ್ನು ಕೇಳ್ತಾರೆ ನಮಗೆ. ಆಮೇಲೆ ಸ್ಟಾರ್ಸು, ನಕ್ಷತ್ರಗಳನ್ನ ಎಣಿಸೋಕ್ಕಾಗುತ್ತಾ? ಆಗಲ್ಲ. ಅದು ಕೂಡ ಕೌಂಟೇಬಲ್ ನೌನ್ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸು. ನೆನ್ಪಿಟ್ಕೊಳ್ಳಿ, ನಂಬರಲ್ಲಿ ಯಾವೆಲ್ಲ ಕೌಂಟ್ ಆಗ್ತವೆ ಅವೆಲ್ಲ ಕೌಂಟೇಬಲ್ ನೌನ್ಸು. ಇನ್ನು ಕ್ವಶನ್ ನಂಬರ್ 7, ರಾಜು ಈಸ್ ಡ್ಯಾಶ್ ಡಾಕ್ಟರ್ ವರ್ಕಿಂಗ್ ಇನ್ ಡ್ಯಾಶ್ ಹಾಸ್ಪಿಟಲ್.
ಇಲ್ಲಿ ಏನು ಕೇಳಿದ್ದಾರೆ, ಆರ್ಟಿಕಲ್ ಕೇಳಿದ್ದಾರೆ. ತುಂಬಾ ಈಸಿ ನೋಡಿ. ರಾಜು ಈಸ್ ಎ ಡಾಕ್ಟರ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್. ನೋಡಿ, ಹಾಸ್ಪಿಟಲು ಇಲ್ಲೆಲ್ಲ ದ ಬಳಸ್ತೀವಿ. ಎಲ್ಲೆಲ್ಲಿ ದ ಬಳಸ್ತೀವಿ ನಾವು? ಸಿಟಿ ಹೆಸರಲ್ಲಿ ದ ಬಳಸ್ತೀವಿ, ಅಂದರೆ ಊರ ಹೆಸರಲ್ಲಿ ದ ಬಳಸ್ತೀವಿ, ಅಥವಾ ಒಂದು ಪರ್ಸನ್ ನೇಮಲ್ಲಿ ದನ ಬಳಸ್ತೀವಿ. ಮತ್ತು ಹಾಸ್ಪಿಟಲ್ದಾಗ ಕೂಡ ನಾವು ದನ ಬಳಸ್ತೀವಿ, ವರ್ಕಿಂಗ್ ಇನ್ ದ ಹಾಸ್ಪಿಟಲ್. ಈ ನೆಕ್ಸ್ಟು ರಾಜ್ ಇದಾಯಿತು. ಆಪ್ಷನ್ ಸಿ ಎ ಇದರ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ಮ್ಯಾಚ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್. ಇದು ಕೂಡ ತುಂಬಾ ಈಸಿ ಕ್ವಶನು, ಆದರೆ ನಾವು ಟ್ರಿಕ್ ಬಳಸಿಬಿಟ್ಟು ಆನ್ಸರ್ ಬರಬೇಕು. ಫ್ಲ್ಯಾಶ್, ಗಮನಿಸಿ, ಫ್ಲ್ಯಾಗ್ ಅಲ್ಲ, ಏನಾಗ್ತದೆ ಫ್ಲ್ಯಾಶ್ ಲೈಟ್. ನಿಮ್ಮ ಫೋನಲ್ಲಿ ಬಳಸ್ತೀರ ನೋಡಿ ಫ್ಲ್ಯಾಶ್ ಲೈಟ್ ಅಂತ, ಅದೇ ಇದು. ಅರ್ಥ ಆಯ್ತಾ? ನಿಮಗೆ ಒಂದು ಕಾಲಮಲ್ಲಿ ಒಂದು ವರ್ಡ್ ಕೊಡ್ತಾರೆ, ಇನ್ನೊಂದು ಕಾಲಮಲ್ಲಿ 4 ವರ್ಡ್ ಕೊಡ್ತಾರೆ. ಅದನ್ನು ಮ್ಯಾಚ್ ಆಗೋ ಕಾಂಪೌಂಡನ್ನು ಬರೀಬೇಕು. ಫ್ಲ್ಯಾಶ್ ಲೈಟ್ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು, ಆನ್ಸರ್ ದ ಫಾಲೋಯಿಂಗ್. ಇವು 2 ಮಾರ್ಕ್ಸ್ 4 ಕ್ವಶನ್, ಟೋಟಲಾಗಿ 8 ಮಾರ್ಕ್ಸ್ ನೋಡಿ. ಕ್ವಶನ್ ನಂಬರ್ 5, 2 ಮಾರ್ಕ್ಸ್ 4 ಕ್ವಶನು. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ್? ಆನ್ಸರ್, ಇನ್ ದ ಈವ್ನಿಂಗ್ ಎಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ನಿಮಗೆ ಯಾರು ಸ್ಲೋ ಆಗಿ ಬೇಕು ಅನ್ಕೋತಾರೆ ಅವರು ಇದನ್ನು ಪಾಸ್ ಮಾಡಿ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 6, ವೈ ಕುಡಂಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಡ್? ಆನ್ಸರ್, ಆಫ್ಟರ್ ಹಿಸ್ MA, ರಾಮನ್ ವಾಂಟೆಡ್ ಟು go to the United Kingdoms for higher studies in science, but his health broke down again and he could not go. This was the greatest disappointment in his life. Question number 7, how can you say that the bee is intelligent and clever? Answer, the bee is busy doing things. It collects nectar and saves it for future use. It builds its behavior skillfully and this is why it is clever. Question number 8, give the reason, WH ಅಂತ ಕೊಡಬೇಕದು, WH, give the reason for Kaushika's anger with the bird. Answer, one day Kaushika was sitting under a tree studying the Vedas. He was disturbed by the long twittering of a crane perched on a branch, so Kaushika got angry. ಅದಾದಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಪೋಯಮ್. 4 ಮಾರ್ಕ್ಸಿಗೆ ಕೊಡ್ತಾರೆ. ಈ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮು, ಜಸ್ಟ್ ಇದು ಪ್ಯಾರಾ ಮಾತ್ರ ಅಲ್ಲ, ಈ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ. ಆ ಒಂದು ಪೋಯಮಲ್ಲಿ ನಿಮಗೆ ಒಂದು ಪ್ಯಾರಾನ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಇದೊಂದು ಮಾತ್ರ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ, ಕಂಪ್ಲೀಟ್ ನೋಡ್ಕೊಂಡ್ರೆ ಇದು ನಿಮಗೆ ಜಸ್ಟ್ FA ಮಾತ್ರ ಅಲ್ಲ, ನಿಮ್ಮ SA 1, SA 2ಗೆ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ FA ಅಂತ ಓದೋಕೆ ಹೋಗಬೇಡಿ, ನಿಮ್ಮ SA 2 ಆನ್ಯುವಲ್ ಎಕ್ಸಾಮ್ವರೆಗೆ ಹೆಲ್ಪ್ ಆಗ್ತವೆ ಎಲ್ಲ ಕ್ವಶನ್ಗಳು. ಇಷ್ಟಾದರೆ ನಿಮ್ಮ ಒಂದು FA 1 ಕ್ವಶನ್ ಪೇಪರು ಮುಕ್ತಾಯ ಆಗ್ತದೆ. ನೋಡಿ, ಇದೊಂದು ಕ್ವಶನ್ ಪೇಪರ್ ಮಾತ್ರ ಅಲ್ಲ, ನಿಮಗೆ 8th ಸ್ಟ್ಯಾಂಡರ್ಡು ಇಂಗ್ಲೀಷ್ ವಿಷಯದ ಮೇಲೆ, ಪರ್ಟಿಕ್ಯುಲರ್ಲಿ FA 1 ಎಕ್ಸಾಮ್ ಮೇಲೆ ನಿಮಗೆ ಎಲ್ಲ ವಿಷಯದ ಮೇಲೆ ನಾನು ಒಂದು 2 ರಿಂದ 3 ಕ್ವಶನ್ ಪೇಪರ್ ಹಾಕ್ತೀನಿ. ಇದೊಂದಲ್ಲ, ಇದರ ಮೇಲೆ ಇನ್ನೂ ಕೂಡ 2 ಸೆಟ್ ಹಾಕ್ತೀನಿ. 3 ಸೆಟ್ ಚೆನ್ನಾಗಿ ನೋಡ್ಕೊಳ್ಳಿ, ಅದು 2 ಸೆಟ್ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಅವೆಲ್ಲ ಕ್ವಶನ್ಗಳು ತುಂಬಾ ಹೆಲ್ಪ್ ಆಗ್ತವೆ ಮತ್ತು ರಿಪೀಟ್ ಕೂಡ ಆಗ್ತವೆ. ಅದರಿಂದ ಚೆನ್ನಾಗಿ ಓದ್ಕೊಂಡು ಹೋಗಿ, ಮತ್ತು ನೀವು ಕೂಡ ಕಮೆಂಟ್ ಹಾಕಿ ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು. ಆಲ್ಮೋಸ್ಟ್ ನಾವು ಕವರ್ ಮಾಡ್ತೀವಿ. ಅದನ್ನು ಬಿಟ್ಟು ನಿಮಗೆ ಯಾವ ಪಾಠದ ಪದ್ಯದ ಕ್ವಶನ್ ಆನ್ಸರ್ ಬೇಕು, ಇಂಪಾರ್ಟೆಂಟ್ ಕ್ವಶನ್ ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾವು ಅವನ್ನ ವಿಡಿಯೋಗಳನ್ನ ಹಾಕ್ತೀವಿ. ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಕ್ವಶನ್ ಪೇಪರ್ನ ಕಳಿಸಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆನಾ? ಮತ್ತು ಏನೇ ಇದ್ರ ಬಗ್ಗೆ ಡೌಟ್ರು ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.